Ladies and gentlemen, Shri Basavaraju is an expert in the field of waste management. With his vast experience and knowledge, he will enlighten us on the importance of proper waste management and its impact on our environment. Please join me in welcoming our guest, Shri Basavaraju. Over to you, sir. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಭೆಯ ರೂಪಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಏರ್ಪಡಿಸಿರುವ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಈ ಒಂದು ದೀಪ ಶಿಕ್ಷಣ ಸಂಸ್ಥೆ ಮತ್ತು ದೀಪ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ರಾಮಪ್ಪ ಸಾಹೇಬ್ರೆ, ಈ ಒಂದು ಸಂಸ್ಥೆಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ, ಹಾಗೆಯೇ ದೀಪ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳೇ, ಉಪಾಧ್ಯಕ್ಷರೇ ಹಾಗೂ ಈ ದೀಪಾನಗರದ ನಿವಾಸಿಗಳೇ, ನಾನು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಭೋಗಾದಿ ಪಟ್ಟಣ ಪಂಚಾಯಿತಿನಲ್ಲಿ ಹಲವರಿಗೆ ನನ್ನ ಪರಿಚಯ ಇರಬಹುದು, ಕೆಲವರಿಗೆ ಪರಿಚಯ ಇಲ್ಲದೇ ಇರಬಹುದು. ಹಾಗಾಗಿ ನಾನೇ ಇವತ್ತು ನನಗೆ ಕರೆಸಿದ್ದಾರೆ. ಮತ್ತು ನಿಮಗೆ ಪರಿಚಯ ಮಾಡಿಕೊಳ್ಳೋದು ನನಗೂ ಒಂಥರ ಖುಷಿ ವಿಚಾರ ಅಂತ ಹೇಳ್ಕೊಬೋದು. ಯಾಕೆಂದರೆ ಸಾಕಷ್ಟು ಬಾರಿ ಈ ಬಡಾವಣೆಗೆ ನಾನು ಭೇಟಿ ಕೊಟ್ಟಿರ್ತೇನೆ. ಒಂದು ಸಣ್ಣ ಸಮಸ್ಯೆ ಏನೇ ಆದರೂ ಈಗ ಪ್ರಸ್ತುತ ದೀಪ ಶಿಕ್ಷಣ ಸಂಸ್ಥೆಯವರು ಎಲ್ಲ ಮೇಂಟೆನೆನ್ಸ್ನು ಅವರೇ ಮಾಡ್ತಾ ಇದ್ದಾರೆ. ಮತ್ತು ಈಗ ಹಂತ ಹಂತವಾಗಿ ನಾವು ತಗೋಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ನಾನು ಈ ಒಂದು ನಿಮ್ಮ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷ ಉಪಾಧ್ಯಕ್ಷರು ಮಾತಾಡಿದ್ದೇನೆ. ಮತ್ತು ಈ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರ ಹಾಗೂ ನಮ್ಮ ಸೆಕ್ರೆಟರಿ ಅವರನ್ನು ಮಾತಾಡಿದ್ದೇನೆ. ಮತ್ತು ನನಗೆ ಇನ್ನೊಂದೇನಂತಂದರೆ ರಾಮಪ್ಪ ಸರ್ ಅವರು ಮುಖಭೇಟಿ ಇರಲಿಲ್ಲ, ಇವತ್ತೇ ಫಸ್ಟ್ ಆದದ್ದು. ಆದರೆ ಫೋನಲ್ಲಿ ಮಾತ್ರ ಸುಮಾರು ಇಲ್ಲ, ನನಗೆ ಡೀಟೇಲ್ ಆಗಿ ವಿಚಾರ ಮಾತಾಡ್ತೀವಿ ಇವತ್ತೇ. ಅವ್ರ ಹತ್ರ ನಾನು ಫೋನ್ನಲ್ಲಿ ಹಲವಾರು ಬಾರಿ ನಾನು ಮಾತಾಡಿದ್ದೇನೆ. ಅವರು ಈ ಒಂದು ಬಡಾವಣೆ ಬಗ್ಗೆ ಭಾಳ ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಅಫಿಷಿಯಲ್ಗಳು ಮತ್ತು ನೀವು ಅಫಿಷಿಯಲ್ಗಳಿದ್ದಾರೆ. ಭಾಳ ಸೂಕ್ಷ್ಮವಾದ ಏರಿಯಾ. ಈ ಒಂದು ಬಡಾವಣೆಗೆ ನೀವು ಆದಾಗೆ ಭೇಟಿ ಕೊಟ್ಟು ಏನೇನು ಸೌಕರ್ಯಗಳು ಸೌಲಭ್ಯಗಳು ಅದನ್ನೆಲ್ಲ ಕೊಡಬೇಕು ಅಂತ ಮಾಡಿದ್ದಾರೆ. ಹಾಗೆಯೇ ಅದೇ ರೀತಿ ಕಳೆದ ಸಂದರ್ಭದಲ್ಲಿ ಮಾನ್ಯ ಸಂಸದರು ತಮ್ಮಿಂದ ಒಂದು ರಿಕ್ವೆಷನ್ ಕೊಟ್ಟಿದ್ದೀವಿ, ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಕೊಡಿ ನಮ್ಮ ಇದಕ್ಕೆ ಅಂತ ಕೊಟ್ಟಿದ್ದೀವಿ. ಅದೇ ರೀತಿ ಆ ಒಂದು ನಿಮ್ಮ ಮನವಿಗೆ ಅವರು ಹೋಗೊಟ್ಟು ನನ್ನನ್ನು ಕರೆಸಿದ್ದಾಗ ನಾನು ಎಲ್ಲ ಏನು ಇದೆ ವಾಸ್ತವಾಂಶ ಎಲ್ಲ ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅದೇ ರೀತಿ ಏನಂತ ಅಂದರೆ ಈಗ ಸ್ಟ್ರೀಟ್ ಲೈಟ್ಸನ್ನು ಕಂಪ್ಲೀಟ್ ನಾವು ತಗೊಂಡಿದ್ದೇವೆ. ನಮ್ಮ ಬರ್ತಾ ಇದೆ ಅಲ್ಲ ಸರ್, 2000 ಓಕೆ ಆಗಲಿ. ನನಗೆ ಯಾಕೆಂತ ಅಂದರೆ ನಾನು ರೂಪಾನಗರಕ್ಕೆ ಕಂಪ್ಲೀಟ್ ಈಗ ಏನು ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಇದೆ ಅದು 100% ಮೇಂಟೈನ್ ಮಾಡೋದಕ್ಕೆ ನಾನು ಒತ್ತು ಕೊಡ್ತೇನೆ, ಕಂಪ್ಲೀಟ್ ಮೇಂಟೆನೆನ್ಸ್ ಮಾಡ್ತೇನೆ. ಹಾಗೆಯೇ ಮೇಯ್ನು ಕಸಕ್ಕೆ ಸಂಬಂಧಿಸಿದಂತೆ ಈಗ ನಮ್ಮದು ಭೋಗಾದಿ ಪಟ್ಟಣ ಪಂಚಾಯಿತಿ ಲಿಮಿಟ್ ಆಲ್ಮೋಸ್ಟ್ ನಗರಸಭೆ ಲೆವೆಲ್ ಇದೆ. ಅದು ರಾಮಪ್ಪ ಸರ್ ಗೊತ್ತು. ಯಾಕೆಂತಂದರೆ ಸರ್ಕಾರದಿಂದ ಪಟ್ಟಣ ಪಂಚಾಯಿತಿಗೆ ಏನು ಅನುದಾನ ಬರುತ್ತೆ, ಪುರಸಭೆಗೆ ಏನು ಅನುದಾನ ಬರುತ್ತೆ, ನಗರಸಭೆಗೆ ಏನು ಅನುದಾನ ಬರುತ್ತೆ ಅಂತ. ಈಗ ನಮಗೆ ಪಟ್ಟಣ ಪಂಚಾಯಿತಿಗೆ ಬರುವಂಥ ಅನುದಾನದಲ್ಲಿ ನಮಗೆ ಕೆಲವೊಂದು ಏರಿಯಾಗಳಿಗೂ ಸಾಲವಿಲ್ಲ. ಅದನ್ನೇ ನಾವು ನಂಬ್ಕೊಂಡು ನಡೆಸೋಕ್ಕೂ ಆಗೋದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗ್ರ್ಯಾಂಟ್ಸ್ಗಳು ಇರ್ಬೋದು, ಪ್ರತ್ಯೇಕ ಗ್ರ್ಯಾಂಟ್ಸ್ಗಳಿಗೆಲ್ಲ ನಾವೊಂದು ಮಾನ್ಯ ಶಾಸಕರ ಮೂಲಕ ನಮಗೆ ಗ್ರ್ಯಾಂಟ್ಸ್ಗಳಿಗೆಲ್ಲ ನಾವೊಂದು ಪತ್ರ ವ್ಯವಹಾರಗಳೆಲ್ಲ ಮಾಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಆಗುವಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗೆಯೇ ಈ ಕಸಕ್ಕೆ ಸಂಬಂಧಪಟ್ಟಂತೆ ಈಗ ನಿಮ್ಮ ಒಂದು ಸಂಸ್ಥೆಯ ವೆಹಿಕಲ್ಗಳ ತೆಗಿತಾ ಇದೆ, ಅದನ್ನು ನಾವೇ ರಿಸೀವ್ ಮಾಡ್ಕೊತಾ ಇದ್ದೀವಿ. ಯಾಕೆಂತಂದರೆ ಆ ಗಾರ್ಬೇಜನ್ನು ಅದನ್ನು ತಗೊಂಡೋಗಿ ಎಲ್ಲೂ ಡಂಪ್ ಮಾಡೋಗಿಲ್ಲ. ತಾವು ಕೊಡ್ತಾ ಇರುವಂಥ ಏನು ಗಾರ್ಬೇಜ್ ಕೊಡ್ತಾ ಇದ್ದೀವಿ ಅದನ್ನು ನಾವೇ ರಿಸೀವ್ ಮಾಡ್ಕೊತಾ ಇದ್ದೇವೆ. ನಮಗೆ
ಸದ್ಯದಲ್ಲಿ ಇನ್ನೊಂದು ವಾರದಲ್ಲಿ 5 ಹೊಸ ಆಟೋ ಟಿಪ್ಪರ್ ಬರ್ತಾ ಇದೆ. ಅದರಲ್ಲಿ ಬಂದಂಥದ್ರಲ್ಲಿ ಒಂದು ಆಟೋ ಟಿಪ್ಪರ್ನ ನಿಮ್ಮ ರೂಪಾನಗರಕ್ಕೆ ಬರಲಿಕ್ಕೆ ನಾನು ವ್ಯವಸ್ಥೆ ಮಾಡಿಸ್ತೇನೆ. ರೂಪಾನಗರಕ್ಕೆ ನಾನು ಕೊಡಿಸ್ತೇನೆ. ದಯಮಾಡಿ ನಾನು ಹೇಳೋದಿಷ್ಟೇ, ಕಸನ ಮನೆಯಲ್ಲೇ ಆದಷ್ಟು ವಿಂಗಡಣೆ ಮಾಡಿಕೊಡಿ. ಇವತ್ತು ಕಸದಿಂದ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದು ತಮಗೂ ಗೊತ್ತಿರುವಂಥ ವಿಚಾರ. ಆದರೆ ನಾವು ಎಷ್ಟೇ ಇದು ಮಾಡಿದ್ರು ಅಟ್ಲೀಸ್ಟ್ ರೂಪಾನಗರ ಒಂದು ಚೆನ್ನಾಗಿದ್ರೆ ಸಾಲಲ್ಲ. ನಾವು ರೂಪಾನಗರದಿಂದ ಇಲ್ಲೇ ವಾಸ ಮಾಡಲ್ಲ, ರೂಪಾನಗರದಿಂದ ಮೈಸೂರಿಗೆ ಹೋಗ್ತೀವಿ, ಬ್ಯಾಂಗ್ಳೂರ್ಗೆ ಹೋಗ್ತೀವಿ, ಮತ್ತು ಇತರ ಬೇರೆ ಬೇರೆ ಕಡೆ ನಾವು ಎಲ್ಲ ಕಡೆನೂ ನಾವು ಚಲಿಸ್ತೀವಿ. ನೋಡಿದ್ದೀನಿ ನಮ್ಮ ಎಷ್ಟು ಈಗ ಪೌರ ಕಾರ್ಮಿಕರು ಕಸ ಮೇನ್ ಇದನ್ನ ಗುಡಿಸ್ಬೋದು. ಪ್ರತಿದಿನ ನಾವು ಕೂಡ ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ರಾಶಿ ಬಿದ್ದಿರುತ್ತೆ. ಕೆಲವರು ಹೇಳ್ತಾರೆ, ಏನು ಪಟ್ಟಣ ಪಂಚಾಯತಿ ಅವ್ರು ಎತ್ತಕ್ಕಾಗಲ್ವಾ, ರಾಶಿ ಬಿದ್ದಿದೆ, ಇದು ಮಾಡಿದೆ. ಫಸ್ಟು ಅವೇರ್ನೆಸ್ ಬೇಕಾಗಿರೋದು ನಮಗೆ, ಸಾರ್ವಜನಿಕರಿಗೆ. ನಾವೇನು ಮಾಡ್ತೀವಿ, ನಾನೇ ನೋಡ್ತಾ ಇರ್ತೀನಿ, ಕೆಲವರು ಬೆಳಿಗ್ಗೆ ಕೆಲವೊಂದು ಕಸದ ಆಟೋಗಳಿಗೆ ಕಸ ಕೊಡಲ್ಲ, ಇನ್ನು ಮಲಗಿರ್ತಾರೆ. ನಾವು ಎಲ್ಲ ಇಂಟರ್ವ್ಯೂ ನಾವು ಕೊಡ್ಲಿಕ್ಕೆ ಆಗಲ್ಲ, ಕಳಿಸ್ಕೊಡ್ಲಿಕ್ಕೆ ಆಗಲ್ಲ. ಒಂದು ಸ್ವಲ್ಪ ಒಂದೊಂದು ಈ ಬಡಾವಣೆಗೆ 6 ಗಂಟೆಗೆ ಬರ್ಬೋದು, 7 ಗಂಟೆಗೆ ಬರ್ಬೋದು, 10 ಗಂಟೆಗೆ ಬರ್ಬೋದು. ಆ ಏನು ಟೈಮಿಂಗ್ಸ್ ಬರುತ್ತೆ ಪ್ರತಿದಿನ, ಅದಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿ ಕಸವನ್ನು ಬೇರ್ಪಡಿಸಿ ಕೊಡಬೇಕಾಗುತ್ತೆ. ಎಷ್ಟೋ ಜನ ನಾನು ನೋಡ್ತೀನಿ, ಪ್ಲಾಸ್ಟಿಕ್ ಕವರಲ್ಲಿ ಕಟ್ತಾರೆ, ತರ್ತಾರೆ, ಸ್ಕೂಟರ್ನಲ್ಲಿ ಬಿಸಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಅದೇನಾಗುತ್ತೆ, ಎಲ್ಲ ಚಿಲ್ಲಾಪಿಲ್ಲಿಯಾಗಿ ದನ ಕರು ಹಸು ಯಾವುದೋ ಚಿಲ್ಲಾಪಿಲ್ಲಿಯಾಗಿ ರಾಶಿ ಅಲ್ಟಿಮೇಟ್ ಆಗಿ ಜನ ಬೈಯೋದು ನಮಗೆ, ಪಟ್ಟಣ ಪಂಚಾಯತ್ ಕಸ ಎತ್ತಿಲ್ಲ. ಹೀಗಾಗಿ ಆದಷ್ಟು ಆಚೆ ಅವಾಯ್ಡ್ ಮಾಡುವಂಥದ್ದನ್ನು ನಾವು ಎಲ್ಲರಿಗೂ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದಷ್ಟು ಮನೆಯಲ್ಲಿ ಸೆಗ್ರಿಗೇಷನ್ ಮಾಡಿಕೊಳ್ಳುವಂಥದ್ದನ್ನು ಮಾಡಬೇಕು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಬಗ್ಗೆ ಬರೋದಾದರೆ, ನಮಗೆ ಪೌರ ಕಾರ್ಮಿಕರು ಈಗ 51 ಜನ ಇದ್ದಾರೆ. ಆದರೆ ನಮಗೆ ಕೆಪಾಸಿಟಿ ಇರುವಂಥದ್ದು ಅದಕ್ಕೆ ಡಬಲ್ ಬೇಕು ಪೌರ ಕಾರ್ಮಿಕರು. ಯಾಕೆಂದರೆ ಮುಖ್ಯ ರಸ್ತೆಗಳಿದೆ, ಮತ್ತು ನಮ್ಮದು ವ್ಯಾಪ್ತಿಯೂ ಕೂಡ ತುಂಬ ದೊಡ್ಡದಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಮಳೆ ಬಂತು ಅಂತ ಅಂದರೆ ಗಿಡಗಳೆಲ್ಲ ಬೆಳೆದಿರುವಂಥದ್ದು ನಮಗೆ ಹಾಗೂ ನಮಗೆ ಹೇಳಿದ್ರು ನಿಮ್ಮ ಸೆಕ್ರೆಟರಿ ಮತ್ತು ನಿಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲ ಒಂದು ಮನವಿ ಕೊಟ್ಟು, ಸ್ವಲ್ಪ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದೆ ಸರ್, ಅದನ್ನೆಲ್ಲ ಕಟ್ ಮಾಡ್ಬಿಡಿ ಅಂತ ಅಂದ್ಬಿಟ್ಟು. ಈಗ ಅದಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಡಿಸ್ಕಷನ್ ಮಾಡಿ ಅದೊಂದು ಮಿಷಿನ್ ಬರುತ್ತೆ ಸರ್, ಒಂದು ಟ್ರ್ಯಾಕ್ಟರ್, ಪವರ್ ಟ್ರ್ಯಾಕ್ಟರ್ ಆಗುತ್ತೆ. ಅದಕ್ಕೆ ಆ ಪವರ್ ಟ್ರ್ಯಾಕ್ಟರ್ಗೆ ಅದೊಂದು ಮಿಷಿನ್ ಹಾಕಿದ್ರೆ ಆದಷ್ಟು ಈ ಸಣ್ಣ ಪುಟ್ಟ ಇದನ್ನೆಲ್ಲ ಫುಟ್ಪಾತ್ನಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಹೋಗುತ್ತೆ. ಅಂಥ ಒಂದು ಮಿಷಿನನ್ನು ನೆಕ್ಸ್ಟ್ ತರಿಸೋದಕ್ಕೆ ಒಂದು ಎಲ್ಲ ಒಂದು ಕಾರ್ಯಯೋಜನೆ ರೂಪಿಸ್ಕೊಂಡಿದ್ದೇವೆ. ಅಂಥದ್ದೇನಾದ್ರು ಬಂದಾಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಮ್ಮ ಬಡಾವಣೆಗೂ ಕಳಿಸಿ ಅಂಥ ಗಿಡ ಅವಾಯ್ಡ್ ಮಾಡುವಂಥ ಇದು ಮಾಡ್ತೇನೆ. ಮತ್ತು ಸಾಧ್ಯಕ್ಕೆ ಇನ್ನೊಂದು ಏನಂತಂದರೆ ಯೂಶಲಿ ಸಮಸ್ಯೆ ಈಗ ತಮ್ಮಲ್ಲೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮ್ಯಾನ್ಯಲ್ ಇರ್ಬೋದು, ಇದಿರ್ಬೋದು, ನಿಮ್ಮಲ್ಲೇ ಇರುವಂಥ ಇಂಜಿನಿಯರ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಂತ ಅಂದರೆ ಇಲ್ಲಿ ಆದಷ್ಟು ಪ್ಲಾನ್ ಮಾಡಿಕೊಂಡು ಇಲ್ಲೇ ಟ್ರೀಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ನಮಗೆ ಏನಾಗಿದೆ, ಒಂದು ADP ಲೈನ್ ಇಲ್ಲ ಇಲ್ಲಿಂದ, ಇದು ಸ್ಟ್ರೈಟ್ ರಾಯಕೆರೆ ಹೋಗಿ ತಲುಪಬೇಕು. ಆ ADP ಲೈನ್ ಹೋಗುವಂಥದ್ದಕ್ಕೆ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೀವಿ. ಅದು 26 ಕೋಟಿ ಪ್ರಾಜೆಕ್ಟ್ ಸರ್. 26 ಕೋಟಿಗೆ ಒಂದು ಎಸ್ಟಿಮೇಷನ್ ಮಾಡಿ ಸರ್ಕಾರದಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಅದೇನಾದರೂ ಆಯ್ತಂತ ಅಂದರೆ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಮಾಡೋದೆಲ್ಲ ಅವಾಯ್ಡ್ ಆಗುತ್ತೆ, ಡೈರೆಕ್ಟ್ ಇದರಲ್ಲಾಗುತ್ತೆ. ಅದು ಟ್ರೀಟ್ಮೆಂಟ್ ಡೈರೆಕ್ಟ್ ಆಯ್ಕೆ ಆಗುತ್ತೆ ಅಂತ ಒಂದು ಇದಾಗುತ್ತೆ. ಬಟ್ ಅಲ್ಲಿ ತನಕ ಒಂದು ಸ್ವಲ್ಪ ತಾವು ಒಂದು ಸ್ವಲ್ಪ ಕೋಆಪರೇಟ್ ಮಾಡಬೇಕಾಗುತ್ತೆ. ಇನ್ನು ಅದೇ ರೀತಿ ಸ್ವಚ್ಛತೆಗೆ ನಮ್ಮ ಪೌರ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ನಾನು ಕಳಿಸ್ಕೊಡ್ತೇನೆ. ಮತ್ತು ಇನ್ನು ಮುಂದಿನ ವಾರದಲ್ಲಿ ನಮ್ಮ ಆಟೋ ಟಿಪ್ಪರ್ ಏನಿದೆ ಅದನ್ನು ತಮಗೆ ಕಳಿಸ್ಕೊಡ್ತೇನೆ ಸರ್. ಹಾಗೆ ಇನ್ನು ಕಂದಾಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಖಾತೆಗಳು ಸ್ವಲ್ಪ ಎಲ್ಲ ಒತ್ತಡಗಳು ಎಲ್ಲ ಸ್ವಲ್ಪ ಜಾಸ್ತಿ ಬಂತು. ಹಾಗಾಗಿ ನಿಮ್ಮ ಇದರಿಂದ ಕ್ಷೇಮಾಭಿವೃದ್ಧಿ ಸಂಘದಿಂದ ಎಲ್ಲ ಬಂದು ಒಂದು ಮನವಿ ಕೊಟ್ಟಿದ್ದಾರೆ, ಇದೆಲ್ಲ ಸ್ವಲ್ಪ ಇನ್ ಟೈಮ್ ಮಾಡಿಕೊಡ್ಬೇಕು ಸರ್ ಅಂತ ಹೇಳಿ. ಈಗ ಆ ಥರದ್ದು ಉಪನಗರದ್ದು ಏನು ಬರ್ತವೆ ಅಂಥದಕ್ಕೂ ನೇರವಾಗಿ ತಾವೇ ಬಂದು ಅಪ್ಲಿಕೇಶನ್ ಕೊಡಿ,
ಅದಕ್ಕೆಲ್ಲ ಹಂತ ಹಂತವಾಗಿ ನಾನು ಮಾಡಿಸ್ಕೊಡ್ತೇನೆ. ಹಾಗೆಯೇ ಇವತ್ತು ಮೇಯ್ನ್ ಆಗಿ ಮುಖ್ಯವಾಗಿ ಕಸಿರುವಂಥದ್ದು ಒಂದು ಕಸದ ವಿಂಗಡಣೆ ಮತ್ತು ಕಸದ ಇದಕ್ಕೆ ಸಂಬಂಧಪಟ್ಟಂತೆ ಇದು ಮಾಡೋದು. ಬಟ್ ಈ ಒಂದು ಸಭೆಗೆ ನಾನು ಕಸಿ ಒಂದು ಭಾಳ ತುಂಬ ಖುಷಿಯಾಯಿತು. ನಾನು ಒಂದು ತಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಈಗ ಏನು ಪ್ರಸ್ತುತ ಪ್ರೆಸೆಂಟ್ ಆಟೋ ಬರ್ತಾ ಇದೆ, ಆಟೋಗೆ ನಿಮ್ಮ ಮನೆಯಲ್ಲಿ ಕಸವನ್ನು ಆದಷ್ಟು ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಕೊಡಿ. ನಾನು ಈ ಹಸಿ ಕಸ ಮತ್ತು ಒಣ ಕಸ ಇದಕ್ಕೆ ಡಸ್ಟ್ಬಿನ್ಗಳು ಬರ್ತದೆ ಸರ್. ಆ ಡಸ್ಟ್ಬಿನ್ಗಳು ಪರ್ಚೇಸ್ ಮಾಡೋದಕ್ಕೆ ನಾನು ಒಂದು DPR ಪ್ರಾಡಕ್ಷನ್ ಮಾಡ್ಕೊಂಡಿದ್ದೇನೆ. ಅವಾಗ ತಮ್ಮೂ ಕೂಡ ತಮ್ಮ ಮನೆಗೂ ಕೂಡ ನಾನು ಡಸ್ಟ್ಬಿನ್ ಹಸಿ ಕಸ ಮತ್ತು ಒಣ ಕಸಕ್ಕೆ ಡಸ್ಟ್ಬಿನ್ ಕೊಡುವಂಥ ವ್ಯವಸ್ಥೆ ನಾನು ಮಾಡಿಸ್ತೇನೆ. ಇನ್ನೇನು ಮುಂದಿನ ಮ್ಯಾಕ್ಸಿಮಮ್ ಅಂತಾದರೆ ಈಗ ಒಂದು ತಿಂಗಳು ನಿಮ್ಮ ಕ್ಷೇಮಾಭಿವೃದ್ಧಿ ಸಂಘದ್ದು ಆಟೋ ಕಸ ಇರ್ತದೆ. ಇನ್ನು ಮುಂದಿನ ತಿಂಗಳಿಂದ ಕನ್ಫರ್ಮ್ ಆಗಿ ನಮ್ಮ ಆಟೋ ಬರ್ತದೆ. ನಮ್ಮ ಆಟೋಗೆ ನೀವು ಕಸ ಕೊಟ್ಟು ಸಾಕು. ಆದಷ್ಟು ಹಸಿ ಕಸ ಒಣ ಕಸ ಎಲ್ಲ ಬೇರ್ಪಡಿಸ್ಬಿಡಿ ಸರ್. ಒಂದು ದಿನ ತಪ್ಪಿ ಒಂದು ದಿನ ಬಂದು ಒಂದು ದಿನ ಶೇಖರಣೆ ಮಾಡಿಬಿಟ್ಟು ಮಾರನೆಗೆ ಕೊಡಿ ಸರ್. ಏನು ಆಗಲ್ಲ, ಯಾಕೆಂದ್ರೆ ಒಂದು ದಿನಕ್ಕೆಲ್ಲ ಏನು ಇದಾಗಲ್ಲ ಸರ್. ಯಾಕೆ ಅಂತ ಅಂದರೆ ಇವತ್ತಿನ ಸಭೆಯಲ್ಲಿ ಮೇಜರ್ ಅದನ್ನೇ ನಾನು ನಮ್ಮ ಸರ್ವೆ ಪ್ರಕಾರ ನಮ್ಮ ಪಟ್ಟಣ ಪಂಚಾಯತ್ಗೆ ಒಟ್ಟು 14 ಆಟೋ ಟಿಪ್ಪರನ್ನು ಇಟ್ಟಿದ್ದೀನಿ ಸರ್. ಒಂದು ಪ್ರಾವಿಷನ್ ಇಟ್ಟಿದ್ದೇನೆ. ಅದರಲ್ಲಿ ಈಗ ಎಕ್ಸಿಸ್ಟಿಂಗ್ 6 ಆಟೋ ಮಾತ್ರ ಇದೆ. ಈಗ ಒಂದು 5 ಆಟೋ ಬರ್ತಾ ಇದೆ. 5 ಆಟೋದಲ್ಲಿ ತಮಗೆ ಬಿಟ್ಕೊಡ್ತೇನೆ. ಇನ್ನೂ ಶಾರ್ಟೇಜ್ ಆಗುತ್ತೆ. ಆ ಶಾರ್ಟೇಜ್ ಆದಂಥದ್ದನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಪರಿಹರಿಸ್ಕೊಂಡು ಆಮೇಲೆ ಪ್ರತಿದಿನ ಬರುವಂಥ ಒಂದು ವ್ಯವಸ್ಥೆ ನಾನು ಮಾಡಿಸ್ತೇನೆ. ಈಗ ಸದ್ಯಕ್ಕೆ ಆಲ್ಟರ್ನೇಟ್ ಡೇಸ್ ನಾನು ಕಳಿಸ್ಕೊಡ್ತೇನೆ ಸರ್. ಇಷ್ಟು ನೀರು ವಾಟರ್ಗೆ ಸಂಬಂಧಪಟ್ಟಂತೆ ಸರ್ ನಮ್ಮದು ಮೇಜರ್ ಆಗಿ ನೋಡಿ, ನಾನು ಅದನ್ನು ಹೇಳೋದನ್ನೇ ಬರ್ತಿದೆ. ನಿಮ್ಮ ಬಡಾವಣೆಯಲ್ಲಿ ಒಂದು ಅಮೃತ 2 ಟ್ಯಾಂಕ್ ಇಲ್ಲೇ ನಿರ್ಮಾಣ ಆಗ್ತಾ ಇದೆ. ನೀವು ಕೂಡ ಅಮೃತ 2 ಟ್ಯಾಂಕ್ ಅದನ್ನು ನಮ್ಮ ವಾಟರ್ ಬೋರ್ಡ್ ಸಿಬ್ಬಂದಿ ಎಲ್ಲ ಒಂದು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಸಂಘದಿಂದ ಮತ್ತು ನಿಮ್ಮ ಸೊಸೈಟಿಯಿಂದ ಒಂದು ಸೂಕ್ತವಾದ ಒಂದು ಜಾಗವನ್ನು ಒದಗಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ಅಮೃತ 2 ಪ್ರಾಜೆಕ್ಟ್ ಒಟ್ಟು ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ 65 ಕೋಟಿ ಪ್ರಾಜೆಕ್ಟ್ ಇದು ಒಟ್ಟು 6 ಟ್ಯಾಂಕ್ ಬರುತ್ತೆ. ಅದರಲ್ಲಿ ಈ ಒಂದು ಟ್ಯಾಂಕು ಇದು ನಿಮ್ಮ ರೂಪನಗರ ಮತ್ತು ಇದರ ಅಕ್ಕಪಕ್ಕದ ಪ್ರದೇಶಗಳಿಗೆ 24x7 ಸಪ್ಲೈ ಮಾಡುವಂಥ ಸ್ಕೀಮ್ ಇದು ನೇರವಾಗಿ KRS ಇಂದನೇ ಉಂಡುವಾಡಿ ಸ್ಕೀಮ್ ಅಂತ ಒಂದಿದೆ. ಆ ಉಂಡುವಾಡಿ KRS ಅಂತ ಉಂಡುವಾಡಿ ಅಂತ ಒಂದು ಇದಿದೆ. ಆ ಬ್ಯಾಕ್ ವಾಟರ್ನಲ್ಲಿ ಅಲ್ಲಿಂದ ವಾಟರ್ನೇ ಈಗ ಪಂಪ್ ಮಾಡಿ ಇಲ್ಲಿಂದ ಪ್ರತಿ ಮನೆಗೂ ನಿಮಗೆ ಸಪ್ಲೈ ಮಾಡುವಂಥ ಒಂದು ಸ್ಕೀಮು ಇದು. ಆಲ್ರೆಡಿ ಅಗ್ರಿಮೆಂಟ್ ಆಗಿ ಅವ್ರಿಗೆ ವಾಟರ್ ಬೋರ್ಡ್ ಅವ್ರಿಗೆ ಟೆಂಡರ್ ಮಾಡಿ ಎಲ್ಲ ವರ್ಕನ್ನು ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಶೇರ್ ಇದೆ, ಸ್ಟೇಟ್ ಗೌರ್ಮೆಂಟ್ ಶೇರ್ ಇದೆ, ಹಾಗೆ ULP ನಮ್ಮ ಪಟ್ಟಣ ಪಂಚಾಯತಿ ಶೇರು ಇದೆ. ನಾವು ಕೂಡ ಇದಕ್ಕೆ ಎಲ್ಲ ಒಂದು ಇದು ಮಾಡಿ ಕೊಡ್ತಾ ಇರುವಂಥದ್ದು ಶೇರ್ಸು ಈಗಾಗಲೇ ಸ್ಟಾರ್ಟ್ ಆಗಿದೆ. ಇನ್ನು 1 ವರ್ಷದಲ್ಲಿ ಈ ಒಂದು ಸ್ಕೀಮನ್ನು ಮುಗಿಸ್ತೀವಿ ಅಂತ ಅಂದ್ಬಿಟ್ಟು ಅವರು ಪ್ರಾಮಿಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಪ್ರತಿ ಮನೆಗೂ 24x7 ವಾಟರ್ ಬರುತ್ತೆ. ಮತ್ತು ಇದು ನಿಮಗೆ ಮೀಟರ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವೇನು ಯೂಸ್ ಮಾಡ್ತೀರಿ, ನೀವು ಯೂಸೇಜ್ ಮಾಡೋದಷ್ಟಕ್ಕೆ ನಿಮ್ಮದು ವಾಟರ್ ಕಟ್ಟುವಂಥದ್ದು, ಬಿಲ್ ಕಟ್ಟುವಂಥದ್ದು ಸೇಮ್ ಆ್ಯಸ್ ಇಟ್ ಈಸ್ ಕಾರ್ಪೊರೇಷನ್ ಏನಿದೆ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಅದೇ ರೀತಿ ಇರುವಂಥದ್ದು. ಈ ಒಂದು ಯೋಜನೆ ಕೂಡ ಇದು ಫಾಸ್ಟಾಗಿ ನಡೀತಾ ಇದೆ. ಹಾಗಾಗಿ ಇಷ್ಟು ಮಾಹಿತಿಯನ್ನು ತಮಗೆ ಹಂಚ್ಕೊಳ್ಳೋದಕ್ಕೆ ನನಗೆ ಈ ಒಂದು ಅವಕಾಶ ಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ಒಂದು ಧನ್ಯವಾದ